ನಮಸ್ಕಾರ ರೀ. ನಾವು ಈಗ ಕರ್ಸುಂಡಿ ಸಿದ್ದು ಭಾಗ ಬಂದೀವ್ರಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದೀವ್ರಿ. ಇವ ಪಾದಗಳು ನೋಡ್ರಿ ಇವ್ರಿ. ಈಗ ನಾವು ನಮಸ್ಕಾರ ಮಾಡಿ ಈಗ ಒಳಗೆ ಹೊಂಟಿವಿ ನೋಡ್ರಿ. ಈಗ ರೀ ಇವರು ಮುಂದಿನವರು ನಮ್ಮ ಹಳ್ಯಾರು ನೋಡ್ರಿ ಇವ್ರಿ. ಇಲ್ಲೇನ ಮೂರ್ತಿ ಇದು ಕಾಣಾಕ್ತಿತ್ರಲ್ಲ ರೀ, ಇಲ್ಲೇ ಪಲ್ಲಂಗ ಇವರು ಕರ್ಸುಂಡಿ ಸಿದ್ದು ಅವರು ಮಲಗೋ ಜಾಗ ನೋಡ್ರಿ ಇದ್ರಿ. ಬರ್ರಿ ಈಗ ನಾವು ಕಟ್ಟಿ ಐತಿ ಈಗ ಒಳಗೆ ಹೊಂಟಿದ್ದೀವ್ರಿ. ಈಗ ಮೂರ್ತಿ ನೋಡಾಕತ್ತಿದ್ದೀವ್ರಿ. ಈಗ ನಮ್ಮ ವಿಡಿಯೋದಾಗ ಈಗ ನಾವು ವಿಡಿಯೋ ಮಾಡೀವ್ರಿ. ಈಗ ಮೂರ್ತಿ ನೀವು ಈಗ ನೋಡಕ್ಕಿರಿ. ಈಗ ನಾವು ಇದನ್ನ ಆತ ಮೂರ್ತಿ ತೋರಿಸ್ತಂಗಪ್ರಿ ನಿಮ್ಗೆ. ಈಗ ನೀವು ಇಲ್ಲೇ ದರ್ಶನ ಮಾಡ್ಕೊಳ್ಳಿರಿ. ಬರ್ರಿ ಈಗ ಮೂರ್ತಿ ನೋಡಕ್ಕಿರಿ. ಬರ್ರಿ ಈಗ ಭಕ್ತರು ಎಷ್ಟೋ ಜನ ಭಕ್ತರು ಇಲ್ಲೇ ಬರ್ತಿದ್ದಾರೆ. ಈಗ ಕರ್ಸುಂಡಿ ಸಿದ್ದು ಭಾಗ ರೀ. ಕರ್ಸುಂಡಿ ಸಿದ್ದು ಬಂದ ರವಿವಾರ ವಾರ ಇರ್ತಿದ್ರಿ. ಆದ್ರೆ ನಾವು ಇಂದು ಖಾಲಿ ಇದ್ದೀವ್ರಿ. ಅದಕ್ಕೆ ಶನಿವಾರ ಇವತ್ತು ಬಂದುಬಿಟ್ಟಿವ್ರಿ. ಅದಕ್ಕೆ ಇವನು ವಾರ ರವಿವಾರ ಇರ್ತೈತ್ರಿ. ನೀವು ಬಂದು ಇಲ್ಲೇ ತೆಂಗಿನಕಾಯಿ ಹೊಡಿಸಿದ್ವಿ ನೋಡ್ರಿ. ಬರ್ರಿ ಇಲ್ಲೇ ಬಸವನ ಐತ್ರಿ. ಬರ್ರಿ ತೋರಿಸ್ಕೊಂಡು ಇಲ್ಲೇ ನೋಡ್ರಿ ಬಸವನ ಮೂರ್ತಿ ಐತ್ರಿ. ಈ ಬಸವನೊಂದು ಇಲ್ಲಿ ಒಂದು ಕಲ್ಲಿನ ಮೂರ್ತಿ ಮಾಡ್ಯಾರ್ರಿ. ಇದ ನೋಡ್ರಿ ನಮ್ಮ ಫ್ಯಾಮಿಲಿ ರೀ. ಬರ್ರಿ ನಿಮ್ಗೆ ಎಲ್ಲ ಹೊರಗಿನ ತೋರಿಸ್ಕೊಂಡು ಬರ್ರಿ. ಇಲ್ಲಿ ಇದ ನೋಡ್ರಿ ವಾತಾವರಣ ಎಷ್ಟು ಚಂದ ಐತಿ. ಕಟ್ಟಡಗಳು ನೋಡ್ರಿ ಎಷ್ಟು ಭಾರಿ ಅದಾವ್ರಿ ನೋಡ್ರಿ. ಈಗ ನಾವು ಹೊರಗೆ ಬಂದೀವಿ ನೋಡ್ರಿ. ಈಗ ರೀ ಈಗ ಎಲ್ಲ ಕಡೆ ಸುತ್ತಮುತ್ತಲ ಎಲ್ಲ ವಾತಾವರಣ ಹೆಂಗೆ ಎಷ್ಟು ಚಂದ ಐತ್ರಿ. ಇನ್ನು ನಿಮ್ಗೆ ಅಲ್ಲಿ ಹೊರಗೆ ಜಾತ್ರೆ ತೋರಿಸ್ತೀನಿ ನಡ್ರಿ. ಇದ ನೋಡ್ರಿ ಜಾತ್ರೆ ಇದ್ರಿ. ಎಲ್ಲ ಇಲ್ಲಿ ಕಾಯಿ ಕಪ್ಪರ ಊದಿನ ಕಡ್ಡಿ ಮತ್ತು ದೇವರು. ಧನ್ಯವಾದಗಳು.